ಸ್ನೇಹಿತರೆ, ನಮ್ಮ ಕೋಲಾರ ಜನತೆಗೆ ಸಾಕಷ್ಟು ಬಾರಿ ಹೇಳ್ತೀವಿ, ಇಂಥ ಹಾವುಗಳನ್ನ ಇದ್ದಾಗ ಫೋನ್ ಮಾಡೋಕ್ಕೆ ಹೋಗಬೇಡ್ರಿ ಅಂತ. ನೋಡಿ, ಅವಳ ಸಂತಾನೋತ್ಪತ್ತಿ ಸಮಯ ಈಗ. ಇವೆರಡು ಗಂಡು ಕೇರೆ ಹಾವುಗಳು. ಇದರಲ್ಲಿ ಯಾವ ಹಾವು ಗೆಲ್ಲುತ್ತೋ ಆ ಹಾವು ಹೆಣ್ಣು ಹಾವುಗಳ ಹತ್ರ ಹೋಗ್ತದೆ. ಮುಖ್ಯವಾಗಿ ಇದಿರೋ ಕಡೆ ನಾಗರಾವು ಮತ್ತು ಕೊಳಕಮಂಡಲ ಬರೋಲ್ಲ. ಕಾರಣ ಇಷ್ಟೇ, ಸಾಕಷ್ಟು ಇಲಿ ಮತ್ತು ಕಪ್ಪೆಗಳನ್ನು ಈ ವ್ಯಾಪ್ತಿನಲ್ಲಿ ತಿಂದು ಖಾಲಿ ಮಾಡೋದ್ರಿಂದ ಈ ವ್ಯಾಪ್ತಿಗೆ ಯಾವುದೇ ಕಾರಣಕ್ಕೂ ನಾಗರಾವು ಮತ್ತು ಕೊಳಕಮಂಡಲ ಬರೋಲ್ಲ. ಇದು ಎರಡು ಗಂಡು ಕೆರೆ ಹಾವುಗಳ ಕಾಳಗ. ನಮ್ಮ ಸಾರ್ವಜನಿಕ ಎರಡು ಗಂಡು ಕೆರೆ ಹಾವುಗಳ ಕಾಳಗ ಇದು. ಇದರಲ್ಲಿ ಯಾರು ಗೆಲ್ತಾರೋ ಅವರು ಹೆಣ್ಣತ್ರಕ್ಕೆ ಹೋಗ್ತಾರೆ. ಇದರಲ್ಲಿ ಯಾವುದು ಬಲಿಷ್ಠವಾಗಿರುತ್ತೋ ಅದು ಹೆಣ್ಣತ್ರಕ್ಕೆ ಹೋಗ್ತದೆ. ಇದಿರೋ ಕಡೆ ನಾಗರಾವು ಮತ್ತು ಕೊಳಕಮಂಡಲ ಬರೋಲ್ಲ. ನಮಗೆ ಸಾಸಿವೆ ಕಾಳಷ್ಟು ಸಮಸ್ಯೆ ಇಲ್ಲ. ಅಲ್ಲ, ಸಿಗುತ್ತೆ ಸರ್, ಇವಾಗ ಕೈಗೂ ಸಿಗುತ್ತೆ, ಕಾಲ್ಗೂ ಸಿಗುತ್ತೆ. ಹೇಳಿದ್ನು, ಇದಿದ್ರೆ ನಾಗರಾವು ಕೊಳಕಮಂಡಲ ಇವೆಲ್ಲ ಬರೋಲ್ಲ. ಜನ ನಾವೊಬ್ಬರೇ ಬದುಕಬೇಕು, ನಾವೊಬ್ಬರು ಎಷ್ಟೊಂದು ಪರಿಸರ ಹಾಳು ಮಾಡ್ತಾ ಇದ್ದಾರೆ ಅಂದರೆ ನಮ್ಗೆ ಸಾಯಿಸ್ರೆ ಜೈಲಿಗೆ ಹೋಗ್ತಾರೆ. 7 ವರ್ಷ ಜೈಲಾಗುತ್ತೆ, 3 ಲಕ್ಷ ಜುಲ್ಮಾನೆ ಆಗುತ್ತೆ. ನೋಡಿ ಹಿಂಗೆ